ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇರ್ತೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರೆ ಡನ್. ಫ್ರೆಂಡ್ಸ್, ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್ ಹೊಸಕೋಟೆ ಕಡೆಯಿಂದ ನಾವು ಇವತ್ತು ಹೋಗಿದ್ದೆ ಸುಮಾರು ಹೊಸಕೋಟೆಯಿಂದ 60 ಕಿಲೋಮೀಟರ್ ಬನ್ನೇರ್ಘಟ್ಟ ರೋಡ್ ಅಂತಕ್ಕಂಥದ್ದು. ಫ್ರೆಂಡ್ಸ್, ಇಲ್ಲಿ ಒಬ್ರು ಕಸ್ಟಮರ್ ಒಂದು ಸೈಟನ್ನು ಪರ್ಚೇಸ್ ಮಾಡಿದ್ದಾರೆ. ಈ ಸೈಟಲ್ಲಿ ಆಲ್ರೆಡಿ ಒಂದು ಬೋರ್ನ ಕೊರೆಸಿದ್ದಾರೆ. ಸೈಟ್ ಸೇಲ್ ಮಾಡೋರು ಇದರಲ್ಲಿ 3 ಇಂಚ್ ನೀರಿದೆ ಅಂತ ಹೇಳಿದ್ರಂತೆ. ಸೊ ಕಸ್ಟಮರ್ ಇದ್ಬಿಟ್ಟು ಸೈಟ್ ಪರ್ಚೇಸ್ ಮಾಡೋರು ಈ ಬೋರ್ವೆಲ್ನ ಒಂದ್ಕಿತ ಯಾವುದಕ್ಕೂ ಸ್ಕ್ಯಾನ್ ಮಾಡಿಸ್ಬೇಕು, ಅವ್ರು ಹೇಳ್ದಂಗೆ ನೀರಿದೆ ಇಲ್ಲ ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಸರ್ ಅಂದ್ಬಿಟ್ಟು ನಾನು ಇಲ್ಲಿಂದ ಹೋಗಿ ಸ್ಕ್ಯಾನಿಂಗ್ ಮಾಡಿಕೊಟ್ಟೆ. ಟೋಟಲ್ ಈ ಬೋರ್ವೆಲ್ ಬಂದು 1100 ಅಡಿ ಇತ್ತು ಫ್ರೆಂಡ್ಸ್. ಮತ್ತು ನೀವು ನೋಡ್ಬೋದು ಯಾವ ರೀತಿ ಕ್ಲಿಯರ್ ಆಗಿದೆ ನೀರಂತ. ಫ್ರೆಂಡ್ಸ್, ಅತಿಯಾದ ನೀರು ಸಿಕ್ಕಿದ್ರೆ ಮಾತ್ರ ಈ ರೀತಿ ಬೋರಲ್ಲಿ ನೀರು ಕ್ಲಿಯರ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಇದೆ ಕ್ಲಿಯರ್ ಅಂತ. ಸೊ ನಾನು ಹೇಳಿದೆ, ಖಂಡಿತವಾಗ್ಲೂ ಇದರಲ್ಲಿ 2 ರಿಂದ 3 ಇಂಚ್ ನೀರಿದೆ. ಹಾಗೆ ಇದರಲ್ಲಿ 900 ಅಡಿಯಲ್ಲಿ ಫ್ರೆಂಡ್ಸ್ ಸರಿಸುಮಾರು ಒಂದು 2 ರಿಂದ 3 ಅಡಿ ಅಗಲ ಇರತಕ್ಕಂಥ ದೊಡ್ಡ ಗ್ಯಾಪ್ ಮತ್ತು ನೀರು ಬರೋ ಸೋರ್ಸ್ ಅಂತಕ್ಕಂಥದ್ದು ಸಿಕ್ಕಿದೆ. ಅದನ್ನು ನಾವು ಲಾಸ್ಟಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದಿಲ್ಲ, ಲಾಸ್ಟ್ವರೆಗೂ ನೋಡ್ರಿ. ಖಂಡಿತವಾಗ್ಲೂ ನಾನು 2 ರಿಂದ 3 ಇಂಚು ನೀರು ಇದರಲ್ಲಿ ಪಕ್ಕ ಇದೆ ಅಂತ ಹೇಳಿದ್ದೀನಿ. ಮೇಲೆ ಸಹ ಒಂದು ಸಣ್ಣ ಗ್ಯಾಪ್ ಮಿಸ್ ಆಗಿದೆ. ಮತ್ತು ಸ್ಟೋರೇಜ್ ವಾಟರ್ ಏನಿತ್ತು ಅದರಿಂದ ಕೆಳಗಡೆ ಸಹ ಒಂದು ಗ್ಯಾಪ್ ಇದೆ. ಅದು ಸಹ ವಿಡಿಯೋದಲ್ಲಿ ಬಂದಿತ್ತು, ನೋಡ್ಬೋದು ನೀವು. ಫ್ರೆಂಡ್ಸ್, ಇದೇ ರೀತಿ ನೀವು ಏನನ್ನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ಮದು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್ ಹೊಸಕೋಟೆ, ಬೆಂಗಳೂರು ಸರೌಂಡಿಂಗ್ ಎಲ್ಲ ಸೈಡು ಬಂದು ನಾವು ಬೋರ್ವೆಲ್ ಸ್ಕ್ಯಾನಿಂಗ್ ಅಂತಕ್ಕಂಥ ಮಾಡ್ಕೊಡ್ತೀರಿ. ವಿತ್ ವಿಡಿಯೋ HD ಕ್ಲಾರಿಟಿ ವಿಡಿಯೋ ಕೊಡ್ತೀರಿ. ನಿಮಗೆ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ನೀರು ಯಾವ ರೀತಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತ. ಸೊ ಇದರಲ್ಲಿ ಅಲ್ಲಲ್ಲೇ ಬ್ಲ್ಯಾಕ್ ಸ್ಟೋನ್ ನಿಮ್ಗೆ ಏನು ಕಾಣಿಸ್ತಾ ಇದೆ ಫ್ರೆಂಡ್ಸ್, ಅದು ಬಂದು ಕಪ್ಪು ಬಂಡೆ. ಸೊ ಇಲ್ಲಿನ ಮಾಮೂಲಿ ವೈಟ್ ಬಂಡೆ, 2 ಬಂಡೆ ಸಹ ಮಿಕ್ಸ್ ಇದೆ. ಫ್ರೆಂಡ್ಸ್, ಅತಿಯಾದ ಬೋರ್ವೆಲ್ಗಳಲ್ಲಿ ಯಾವ ಬೋರ್ವೆಲ್ಲಲ್ಲಿ ಜಾಸ್ತಿ ಈ ರೆಡ್ ಸ್ಟೋನ್ ಅಂತಕ್ಕಂಥ ಸಿಗ್ತದೋ ಆ ಬೋರ್ವೆಲ್ಲಲ್ಲಿ ಅತಿ ಹೆಚ್ಚು ಗ್ಯಾಪ್ಗಳು ಸಿಗೋ ಚಾನ್ಸಸ್ ಇರುತ್ತೆ. ಮತ್ತು ಅಂಥ ಸ್ಪಾಟ್ಗಳಲ್ಲೇ ನೀರು ಜಾಸ್ತಿ ಒಳ ಹರಿವು ಅಂತಕ್ಕಂಥದ್ದು ಇರ್ತದೆ. ನೀವು ನೋಡ್ಬೋದು ಯಾವ ರೀತಿ ನೀರು ಕ್ಲಿಯರ್ ಇದೆ ಅಂತ. ಬಟ್ ಇದರಲ್ಲಿ ಬ್ಲ್ಯಾಕ್ ಸ್ಟೋನಲ್ಲೇ ನೀರು ಸಿಕ್ಕಿದೆ ಫ್ರೆಂಡ್ಸ್. ಇವಾಗ ನೀವು ರೈಟ್ ಸೈಡಲ್ಲಿ ನೋಡ್ಬೋದು, ರೆಡ್ ಕಲರ್ ಸ್ಟೋನ್ ಇತ್ತಲ್ಲ ಅದನ್ನೇ ಬೆನ್ಸ್ ಕಲ್ ಅಂತೀರಿ. ನೋಡ್ಬೋದು ಇಲ್ಲಿ ನೋಡ್ರಿ, ಆಲ್ರೆಡಿ ಇಲ್ಲೊಂದು ಚಕ್ಕೆ ಪೀಸ್ ಥರ ಒಂದು ಕಲ್ಲು ಬಿದ್ದಿದೆ, ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸೆಂಟ್ರಲ್ ಸ್ಟ್ರಕ್ ಆಗಿದೆ. ಕಸ್ಟಮರ್ ಕೇಳಿದ್ರು ಫ್ರೆಂಡ್ಸ್, ಇದರಿಂದ ಯಾವುದೇ ಪ್ರಾಬ್ಲಮ್ ಆಗಲ್ವಾ ಅಂತ. ಖಂಡಿತವಾಗ್ಲೂ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಮೋಟ್ರ್ ಬಿಟ್ಟೆ ಒಳಗೆ ಹೋಗ್ಬಿಡುತ್ತೆ. ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು 900 ಅಡಿ ಸೋರ್ಸ್ ಇದೆ. ನೋಡಿ, ಇದೇ ಬ್ಲ್ಯಾಕ್ ಸ್ಟೋನ್ ಸೋರ್ಸ್, ನೋಡ್ಬೋದು ಯಾವ ರೀತಿ ಇದೆ ಅಂತ. ತುಂಬಾ ದೊಡ್ಡ ಸೋರ್ಸ್ ಇದೆ ಫ್ರೆಂಡ್ಸ್. ಇಲ್ಲೇ ನನ್ನ ಪ್ರಕಾರ 2 ರಿಂದ 3 ಇಂಚ್ ಖಂಡಿತವಾಗ್ಲೂ ಬರ್ತಾ ಇರ್ತದೆ ನೀರು. ಇಲ್ಲಿ ತುಂಬ ಕ್ಲಿಯರ್ ಇದೆ, ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ನೀವು. ಗ್ಯಾಪ್ ಎಷ್ಟು ದೊಡ್ಡದಿದೆ ಅಂತ ಅಂದಾಜಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಇದೇ ರೀತಿ ವೀಡಿಯೋಸ್ ನನ್ನ ಅಕೌಂಟಲ್ಲಿ ದಿನನಿತ್ಯ ಬರ್ತಾ ಇರ್ತವೆ. ಇನ್ನೂ ಯಾರೇ ನನ್ನ ಅಕೌಂಟ್ನ ಫಾಲೋ ಮಾಡ್ತಲ್ಲ, ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ದಿನನಿತ್ಯ ನಾನು ಇದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಕಂಟೆಂಟ್ ಏನೋ ಇಷ್ಟ ಆದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ. ಶುಭ ದಿನ. ಟೇಕ್ ಕೇರ್. ಬಾಯ್.